ಹಾಯ್ ಹಲೋ ನಮಸ್ಕಾರ ಲೇಡೀಸ್ ಜಂಕ್ಷನ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಒಳಗೆ ಹಾಲಿನ ಮೇಲಿನ ಕೆನೆಯ ತೆಗೆದು ನಾವು ತುಪ್ಪ ಹೇಗೆ ಮಾಡೋದು, ಬೆಣ್ಣೆ ಮಾಡಿ ಮತ್ತು ತುಪ್ಪ ಹೇಗೆ ಮಾಡೋದು ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತಾ ಇದ್ದೀನಿ. ಭಾಳ ಸುಲಭ ರೀತಿಯಲ್ಲಿ ತೋರಿಸ್ಕೊಡ್ತೀನಿ ಮತ್ತು ನಿಮಗೆ ಒಂದೇ ಸತಿಕೆನೆ ನೀವು ಯಾರೋ ಒಮ್ಮೆ ಮಾಡಿಲ್ಲಲ್ಲ ಅವರು ಕೂಡ ಮಾಡ್ಬೋದು ಅಂತ ಹೇಳಿ ಭಾವಿಸ್ತೀನಿ. ಮತ್ತು ಆಮೇಲೆ ಟಿಪ್ಸ್ ಜೊತೆಗೇ ಹೇಳ್ಕೊಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ಲಿ ಫುಲ್ ವಿಡಿಯೋನ ಖಂಡಿತ ಮಿಸ್ ಮಾಡಲಾರ್ದೆ ನೋಡ್ಕೊತಾ ಹೋಗ್ರಿ. ಮತ್ತು ಆಮೇಲೆ ನೀವು ಮನೆಯಲ್ಲೇ ಮಾಡಿದರೂ ತುಂಬ ಘಮ ಘಮ ಆಗಿರುವಂಥ ತುಪ್ಪ ಮನೆಯಲ್ಲಿ ತಯಾರಿಸ್ಬೋದು ಅಂತ ಹೇಳಿ ಹೇಳ್ಕೊಡ್ತೀನಿ. ಸೊ ನಡೀರಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಆಮೇಲೆ ಈಗ ನನ್ನ ಕಡೆ ಇದೆ ಇದು ಹ್ಯಾಂಡ್ ಬ್ಲೆಂಡರ್. ಸೊ ಇದರದಿಂದ ನಾನು ಇದನ್ನು ಬೀಟ್ ಮಾಡ್ತಾ ಇದ್ದೀನಿ ಕೆನೆನ. ನಾವು ದಿನಾಲು ಹಾಲಿನ ಮೇಲೆ ಬಂದಿರೋದು ಕೆನೆ ಎಲ್ಲ ಒಂದು ಕಲೆಕ್ಟ್ ಮಾಡ್ಕೊತ ಹೋಗ್ತಿರ್ತೀವಿ. ಆಗಲೇ ನೀವು ಪಾತ್ರೆ ನೋಡ್ತಿರ್ಬೋದು, 2 ದೊಡ್ಡ ದೊಡ್ಡ ಪಾತ್ರೆಯಲ್ಲಷ್ಟು ನಾವು ಕೆನೆ ತುಂಬಿ ಆಗಿತ್ತು ನಂದು. ಸೊ ನಾನು ಅದನ್ನು ತೆಗೆದು ಇದು ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕಿ ಈ ಥರ ರೆಡಿ ಮಾಡ್ಕೊಂಡ ಇದ್ದೀನಿ. ಸೊ ನೋಡ್ತಿರ್ಬೋದು ಇದನ್ನು ಇಲ್ಲಿ ಬೀಟ್ ಮಾಡ್ತಾ ಇದ್ದೀನಿ. ಕೈಯಲ್ಲಿ ನಮ್ಗೆ ಎಷ್ಟು ಬೇಕು ಅಷ್ಟು ಜಾಸ್ತಿ ವೇಗ ಅಥವಾ ಮೀಡಿಯಮ್ ಸ್ಲೋ ಎಲ್ಲ ಇಲ್ಲಿ 3-4 ಬಟನ್ಸ್ ಅದಾವೆ. ಕೈಯಲ್ಲೇ ಸ್ವಲ್ಪ ಜಾಸ್ತಿ ಮಾಡ್ಕೊತ ಹೋದರೆ ಸ್ಪೀಡ್ ಆಗುತ್ತೆ. ಸೊ ಈ ಥರ ಮಾಡ್ಕೊತ ನಾನು ಇಲ್ಲಿ ಬೆಣ್ಣೆಯನ್ನು ಕಡಿಯಾಕತ್ತೀನಿ. ಸೊ ನೋಡ್ತಿರ್ಬೋದು ನೀವು ಇಲ್ಲಿ ಕೆನೆಯನ್ನು ಕಡಿಯಾಕತ್ತೀನಿ. ಸೊ ಇದು ಭಾಳ ಬೇಗನೆ ಕೂಡ ಆಗುತ್ತೆ. 10 to 15 ಮಿನಿಟ್ಸ್ ಸಾಕು. ಸೊ ಇದೇ ಥರ ಮಾಡ್ಕೊತ ಹೋಗಬೇಕು. ಆಮೇಲೆ ಇನ್ನೂ ಸ್ವಲ್ಪ ಟಿಪ್ಸ್ ಏನಂತ ಹೇಳ್ಬೋದು ಅಂತಂದರೆ, ಇದು ಮಾಡೋತ್ತಿಗೆ ಅದು ಬೆಣ್ಣೆ ಏನಿದೆಯಲ್ಲ ಅಂದ್ರೆ ಕೆನೆ ನಮ್ದು ಏನಿದೆಯಲ್ಲ ಮಲಾಯಿ ಅದು ಕೋಲ್ಡಾಗೆ ಆಗಿರಬೇಕು. ಫ್ರಿಜ್ನಲ್ಲಿ ಇಟ್ಟೇ ಇರ್ತೀವಲ್ಲ, ಸೊ ಅದೇ ಡೈರೆಕ್ಟ್ ತೊಗೊಂಡು ಮಾಡಬೇಕು. ಮತ್ತು ಮೇಲೆ ಐಸ್ ವಾಟರ್ ಹಾಕಬೇಕು ಅಥವಾ ನೀವು ಕೋಲ್ಡ್ ವಾಟರ್ ಕೂಡ ಹಾಕಿದರೆ ನಡಿತೈತಿ. ನೋಡ್ರಿ ಈಗ ನೋಡ್ತಿರ್ಬೋದು ಅದೆಲ್ಲ ಹೇಗೆ ಅಲ್ಲಿ ಬೀಟ್ರಿಗೆ ಹೆಂಗೆ ಅಂಟ್ಕೊಂಡಿದೆ ಅಂತಂದರೆ ಇದು ನಮ್ಮದು ಬೆಣ್ಣೆ ರೆಡಿ ಆಗಿದೆ ಅಂತ ಅರ್ಥ. ಸೊ ಇನ್ನಷ್ಟು ಸ್ವಲ್ಪ ಬೀಟ್ ಮಾಡಿಬಿಡ್ತೀನಿ. ಇನ್ನೂ ಸ್ವಲ್ಪ ಚೆಂದಾಗಿ ಎಲ್ಲ ಕಡೆ ಎಲ್ಲೆಲ್ಲಿ ಹತ್ಕೊಂಡಿರ್ತೈತಲ್ಲ ಉಳಿದಿತ್ತು ಅಂದ್ರೆ ಸ್ವಲ್ಪ ಬರ್ತೈತಿ. ಆಮೇಲೆ ತಣ್ಣಗೆ ನೀರು ಹಾಕೋದನ್ನು ಮರಿಬೇಡ್ರಿ. ಇದು ಹಾಕೋದ್ರಿಂದ ನಮ್ಮದು ಬೆಣ್ಣೆ ಕೂಡ ಜಲ್ದಿ ಆಗುತ್ತೆ. ಮತ್ತು ಆಮೇಲೆ ಇನ್ನೊಂದು ಏನಂದರೆ ಎಲ್ಲ ಕಡೆ ಅಳಕ್ ಪಳಕಾಗಿ ಸರದಾಡಿ ಹೋಗಿಬಿಡಂಗಿಲ್ಲ, ಒಂದು ಥರ ಗಟ್ಟಿಯಾಗಿ ಬರುತ್ತೆ. ಸೊ ಅದಕ್ಕೆ ನಾವು ಕೋಲ್ಡ್ ವಾಟರ್ ಹಾಕೋದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಮತ್ತೊಮ್ಮೆ ನಾನು ಕ್ಲೀನಂಗೆ ವಾಟ್ರಲ್ಲೇ 2-3 ಸತಿ ಇದನ್ನು ಬೆಣ್ಣೆನ ಎಲ್ಲ ತೊಳೆದೆ. ನೋಡ್ತಿರ್ಬೋದು ನೀವು ಎಷ್ಟು ಸತಿ ಚೆನ್ನಾಗಿ ತೊಳಿತೀವಿ ಅದರದ್ದೆಲ್ಲ ಹುಳಿ ಅಂದೆಲ್ಲ ಹೋಗ್ತೈತಿ. ಸೊ ಅದಕ್ಕೆ ನಾವು ಇದನ್ನು ತೊಳಿಬೇಕು. 2-3 ಸತಿ ಅಂತ ವಾಶ್ ಮಾಡಬೇಕು. ಸೊ ಚೆನ್ನಾಗಿ ನಾನು ಇದನ್ನು ವಾಶ್ ಮಾಡಿ ಒಂದು ಇಲ್ಲಿ ಈ ಥರ ತಾಟೊಳಗೆ ತಗೊಂಡು ಇಟ್ಕೊಂಡೆ. ಸೊ ಇದೇ ದೊಡ್ಡ ಪಾತ್ರೆ ಐತಿ. ಸೊ ಇದನ್ನೆಲ್ಲ ನೀರನ್ನು ಡಿಸ್ಕಾರ್ಡ್ ಮಾಡಿ ಸೊ ಬರ್ಷನ್ ಮೇಲೆ ನಾನು ಇದನ್ನು ಪಾತ್ರೆನ ಇಡಾಕತ್ತೀನಿ. ನೋಡ್ರಿ ಎಷ್ಟು ತಗೊಂಡು ಬೆಣ್ಣೆ ಬಂದೈತಿ. ಸೊ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕಾಸಬೇಕು, ಜೋರು ಇಡಬಾರ್ದು. ಆಮೇಲೆ ಮೀಡಿಯಮ್ ಅಥವಾ ಲೋ ಫ್ಲೇಮ್ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ನಾವು ಇದನ್ನು ಕಾಸಬೇಕು. ಒಂದು 15 to 20 ಮಿನಿಟ್ಸ್ ಅಥವಾ ಎಷ್ಟು ಬೆಣ್ಣೆ ಹೆಚ್ಚಿಗೆ ಇರ್ತೈತಿ ಅದ್ರ ತಕ್ಕಂಗೆ ಟೈಮ್ ತೊಗೋತೈತಿ ಅಂತ ಹೇಳ್ತೀನಿ. ನೋಡ್ತಿರ್ಬೋದು. ಆಮೇಲೆ ಈ ಥರ ಕಲರ್ ಬಂದೈತಿ ಅಂತ ಅಂದಮೇಲೆ ಫುಲ್ ಹಂಗೆ ಸಣ್ಣಗೆ ಇಟ್ಬಿಡ್ಬೇಕು ಫ್ಲೇಮನ್ನು. ಒಂದು 4-5 ಹನಿ ನೀರು ಸಿಡಿಸಿ ನೋಡಾಕತ್ತೀನಿ. ಸ್ಲೋ ಹಂಗೆ ಚಟ ಅನ್ನಕತ್ತೈತಿ ಅಂತಂದ್ರೆ ಇನ್ನೊಂದು ಸ್ವಲ್ಪ ಕಾಸಾಕ್ಬಿಟ್ಟೆ. ಆಮೇಲೆ ಈಗ ಸ್ವಲ್ಪ ತಾದ್ಕೊಳ್ಳೆ ಮತ್ತು ಸ್ವಲ್ಪ 1-2 ಹನಿ ನಾರ್ಮಲ್ ವಾಟ್ರ್ ಏನಿರ್ತಾವಲ್ಲ ನಾವು ಕುಡಿಯೋ ನೀರು, ಒಂದು 4-5 ಹನಿ ನೀರು ಸಿಡಿಸಿ ನೋಡಬೇಕು. ಹೆಂಗೆ ಚೆಕ್ ಮಾಡಬೇಕು ಅಂತಂದ್ರೆ ಈ ರೀತಿಲೇ ಚೆಕ್ ಮಾಡಬೇಕಿರ್ತೈತಿ ತುಪ್ಪ ಆಗೈತಿ ಏನಿಲ್ಲ ಅಂಥೇಳಿ. ಅದು ನೀರು ಸಿಡಿಸಿ ಆದ್ಕೊಳ್ಳೆ ಜೋರು ಹಂಗೆ ಚಟ ಅಂತಂದ್ರೆ ನಮ್ಮದು ತುಪ್ಪ ರೆಡಿ ಆಗೈತಿ ಅಂತ ಅರ್ಥ. ಆಮೇಲೆ ಫ್ಲೇಮನ್ನು ಆಫ್ ಮಾಡಿಬಿಡಬೇಕು. ಸೊ ಇದು ಸ್ವಲ್ಪ ಒಂದು 10 ನಿಮಿಷ ಅಲ್ಲೇ ಪಾತ್ರೆಯಲ್ಲೇ ಬಿಟ್ಟಿದ್ದೆ. ಫುಲ್ ಸುಡು ಅಂದು ಇದ್ರೊಳಗೆ ಬೇರೆ ಯಾವುದಾರೆ ಕಾಜಿನ ಪಾತ್ರೆ ಆಗಲಿ ಸ್ಟೀಲಿನ ಪಾತ್ರೆಯಲ್ಲೇ ತೆಗಿಬೇಕು. ಸೊ ಅದರಲ್ಲಿ ಡೈರೆಕ್ಟ್ಲಿ ಸೋಸಬಾರ್ದು. 10 ಮಿನಿಟ್ಸ್ ವೇಟ್ ಮಾಡಿ ಸ್ವಲ್ಪ ಕಾಯ್ದಿದ್ದು ಸ್ವಲ್ಪ ತಣ್ಣಗಾಗ್ತೈತಲ್ಲ ಅವಾಗ ಸೋಸಬೇಕು. ಯಾರ್ಯಾರಿಗೆ ಈ ವಿಡಿಯೋದಿಂದ ಹೆಲ್ಪ್ ಆಯಿತು, ಇದನ್ನು ಬೆಣ್ಣೆ ಮಾಡೋದ್ರೆ ಮತ್ತು ತುಪ್ಪ ಮಾಡೋದು ಹೇಗೆ ಅಂತ ಕಲ್ತ್ಕೊಂಡಿದ್ರಿ ಅಂದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಲೇಡೀಸ್ ಜಂಕ್ಷನ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.